ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಾಸನದಲ್ಲಿ ಮಹಿಳೆ ನಾಪತ್ತೆ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅಕ್ರಮ ಸಂಬಂಧಕ್ಕಾಗಿ ಮಹಿಳೆಯಿಂದ ಖತರ್ನಾಕ್ ಪ್ಲಾನ್ ಅನ್ನ ಮಾಡಲಾಗಿದೆ. ಹಾಸನದಲ್ಲಿ ಮಹಿಳೆ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅಕ್ರಮ ಸಂಬಂಧಕ್ಕಾಗಿ ಮಹಿಳೆಯಿಂದ ಖತರ್ನಾಕ್ ಪ್ಲಾನ್ ಅನ್ನ ಮಾಡಲಾಗಿದೆ. ಮಹಿಳೆಯ ಖತರ್ನಾಕ್ ಪ್ಲಾನ್ ಅನ್ನ ಭೇದಿಸಿದ್ದಾರೆ ಹಾಸನ ಪೊಲೀಸರು. ಕೇವಲ 10 ಗಂಟೆಯಲ್ಲಿ ಇಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ. ಅಂದ್ರೆ ಆ ಮಹಿಳೆ ಹಾಗೂ ಮಹಿಳೆಯ ಜೊತೆ ಇದ್ದಂತಹ ವ್ಯಕ್ತಿ ಇಬ್ಬರನ್ನು ಕೂಡ 10 ಗಂಟೆಗಳಲ್ಲಿ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಪ್ರಿಯಕರ ಡೇವಿಡ್ ಜೊತೆ ಈ ಲೇಡಿ ಏನಿದ್ರು ಪ್ರಿಯಾಂಕಾ, ಅವರಿಬ್ರು ಕೂಡ ಪರಾರಿಯಾಗಿದ್ರು. ಲೇಡಿ ಜೊತೆ ಕುಣಿಕಲ್ನಲ್ಲಿ ಪತ್ತೆಯಾಗಿದ್ದಾರೆ. ಖತರ್ನಾಕ್ ಲೇಡಿ ಅಂದ್ರೆ ಡೇವಿಡ್ ಎನ್ನುವ ವ್ಯಕ್ತಿ ಜೊತೆ ಕುಣಿಕಲ್ನಲ್ಲಿ ಈ ಖತರ್ನಾಕ್ ಲೇಡಿ ಏನಿದ್ಲು ಪ್ರಿಯಾಂಕಾ ಪತ್ತೆಯಾಗಿದ್ದಾರೆ. ಪೊಲೀಸರು ಅವರಿಬ್ಬರನ್ನ ಬಂಧಿಸಿದ್ದಾರೆ. ಅಕ್ರಮ ಸಂಬಂಧಕ್ಕಾಗಿ ಮಹಿಳೆಯಿಂದ ಖತರ್ನಾಕ್ ಪ್ಲಾನ್ ಅನ್ನ ಮಾಡಲಾಗಿದ್ದು, ಮಹಿಳೆಯ ಖತರ್ನಾಕ್ ಪ್ಲಾನ್ ಅನ್ನ ಹಾಸನ ಪೊಲೀಸರು ಭೇದಿಸಿದ್ದಾರೆ. ಕೇವಲ 10 ಗಂಟೆಯಲ್ಲಿ ಮಹಿಳೆ ಮತ್ತು ಆಕೆಯ ಪ್ರಿಯಕರ ಏನಿದ್ದ ಡೇವಿಡ್ ಅವರಿಬ್ಬರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪ್ರಿಯಕರ ಡೇವಿಡ್ ಜೊತೆ ಕುಣಿಗಲ್ನಲ್ಲಿ ಇಬ್ರು ಕೂಡ ಇದ್ರು. ಅಂದ್ರೆ ಮಹಿಳೆ ಹಾಗೂ ಡೇವಿಡ್ ಎನ್ನುವ ವ್ಯಕ್ತಿ ಇಬ್ರು ಕೂಡ ಒಟ್ಟಿಗೆ ಇದ್ರು. ಖತರ್ನಾಕ್ ಲೇಡಿ ಪ್ರಿಯಾಂಕಳಿಂದ ಪ್ಲಾನ್ ಅನ್ನ ಮಾಡಲಾಗಿತ್ತು. ಹಲವಾರು ಆಯಾಮಗಳಲ್ಲಿ ಪ್ಲಾನ್ ಅನ್ನ ಕೂಡ ಇವರು ಮಾಡ್ಕೊಂಡಿದ್ರು. ಮೈ ಮೇಲೆ ಧರಿಸಿದಂತಹ ಒಡವೆಗಾಗಿ ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳಿ ನಂಬಿಸಲು ಈ ಲೇಡಿ ಹಾಗೂ ಆ ಡೇವಿಡ್ ಎನ್ನುವ ವ್ಯಕ್ತಿ ಏನಿದ್ದ ಆತನ ಜೊತೆ ಸೇರ್ಕೊಂಡು ಈಕೆಯು ಕೂಡ ಪ್ಲಾನ್ ಅನ್ನ ಮಾಡಿದ್ಲು. ಬಟ್ಟೆ, ಚಪ್ಪಲಿ, ಬ್ಯಾಗ್ ಎಲ್ಲವನ್ನ ಕೂಡ ಕಲ್ಕೆರೆ ಗ್ರಾಮದ ಬಳಿ ಬಿಸಾಕಿ ಈ ಕಿಲಾಡಿ ಲೇಡಿ ಹೋಗಿದ್ಲು. ಒಡವೆಗಳೊಂದಿಗೆ ಡೇವಿಡ್ ಜೊತೆ ಪರಾರಿಯಾಗಲು ಪ್ರಿಯಾಂಕಾ ಪ್ಲಾನ್ ಅನ್ನ ಮಾಡ್ಕೊಂಡಿದ್ಲಂತೆ. ಈ ಡೇವಿಡ್ ಎನ್ನುವ ವ್ಯಕ್ತಿ ಏನಿದ್ದ ಆತ ಮೂಲತಃ ಉತ್ತರ ಪ್ರದೇಶದವನು. ಕುಣಿಗಲ್ನ ಫ್ಯಾಕ್ಟರಿ ಒಂದರಲ್ಲಿ ಮ್ಯಾನೇಜರ್ ಆಗಿ ಆತ ಕೆಲಸವನ್ನ ಕೂಡ ಮಾಡ್ತಾ ಇದ್ದ. ಅದೇ ಫ್ಯಾಕ್ಟರಿಯಲ್ಲಿ ಈ ಪ್ರಿಯಾಂಕಾ ಕೆಲಸಕ್ಕಾಗಿ ಹೋಗ್ತಾ ಇದ್ಲು. ಈ ವೇಳೆ ಇಬ್ಬರ ನಡುವೆ ಅಕ್ರಮ ಸಂಬಂಧ ಬೆಳೆದಿದೆ. ಡೇವಿಡ್ ಜೊತೆ ಉತ್ತರ ಪ್ರದೇಶಕ್ಕೆ ಹೋಗಲು ಪ್ರಿಯಾಂಕಾ ಪ್ಲಾನ್ ಅನ್ನ ಮಾಡ್ಕೊಂಡಿದ್ಲು ಎನ್ನುವ ಮಾಹಿತಿ ಸಿಗ್ತಾ ಇದೆ. ಒಡವೆ ಸಮೇತ ಡೇವಿಡ್ ಜೊತೆ ಹೋಗಲು 12ರಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಚಿಕ್ಕಮಗಳೂರು ಮದುವೆಯನ್ನ ಮುಗಿಸಿ ತಾಯಿ ಮನೆಗೂ ಹೋಗಿ ಪ್ರಿಯಕರನ ಜೊತೆ ಎಸ್ಕೇಪ್ ಆಗಿದ್ಲು ಎನ್ನಲಾಗ್ತಾ ಇದೆ. ಈಗಾಗಲೇ ಪೊಲೀಸರು ಕೂಡ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಕೈಗೊಂಡಿದ್ರು. ಮೊನ್ನೆಯಷ್ಟೇ ಆಕೆಯ ಉಡುಪು, ಬ್ಯಾಗ್ ಎಲ್ಲವೂ ಕೂಡ ಪತ್ತೆಯಾಗಿತ್ತು. ಕೆರೆ ದಂಡೆಯಲ್ಲಿ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗಿತ್ತು. ಸಾಕಷ್ಟು ಈಗಾಗಲೇ ಆಕೆಯನ್ನ ಹುಡುಕಬೇಕು ಅಂತ ಹೇಳಿ ಪೊಲೀಸರು ಒತ್ತಾಯವನ್ನ ಕೂಡ ಮಾಡ್ತಾ ಇದ್ರು ಪೊಲೀಸರಿಗೆ. ಹಾಸನದಲ್ಲಿ ಮಹಿಳೆ ನಿಗೂಢ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫ್ಯಾಕ್ಟರಿಯಲ್ಲಿ ಅರಳಿತು ಪ್ರಿಯಾಂಕಾ ಹಾಗೂ ಡೇವಿಡ್ ಅವರ ಪ್ರೇಮ. ಪ್ರಿಯಾಂಕಾ, ಡೇವಿಡ್ ಒಂದೇ ಫ್ಯಾಕ್ಟರಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಹಾಸನದಲ್ಲಿ ಪ್ರಕರಣದ ಬಗ್ಗೆ ಎಸ್ಪಿ ಶುಭನ್ವಿತಾ ಕೆಲವೊಂದಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಪತಿಯಿಂದ ದೂರಾಗಲು ಪ್ರಿಯಕರನ ಜೊತೆ ಈಕೆ ಪರಾರಿಯಾಗಿದ್ಲು. ಈ ರೀತಿ ಪ್ಲಾನ್ ಅನ್ನ ಮಾಡಿದ್ರು. ಅಂದ್ರೆ ಆ ಪೊಲೀಸರ ದಿಕ್ಕನ್ನ ಬೇರೆ ಕಡೆ ತಿರುಗಿಸ್ಲಿಕ್ಕೋಸ್ಕರ ಈ ರೀತಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ಲು ಈ ಮಹಿಳೆ. ಪತಿಯಿಂದ ದೂರ ಆಗಬೇಕು ಅಂತ ಹೇಳಿ ಈ ರೀತಿ ಯಾರೋ ಒಡವೆಗೋಸ್ಕರ ನನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ತೋರಿಸ್ಲಿಕ್ಕೋಸ್ಕರ ಈ ರೀತಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ಲು ಅಂತ ಹೇಳಿ ಎಸ್ಪಿ ಕೆಲವೊಂದಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಪ್ರಕರಣದ ಬಗ್ಗೆ ಹಾಸನ ಎಸ್ಪಿ ಶುಭನ್ವಿತಾ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಬೇರೊಬ್ಬನ ಜೊತೆ ಸಂಸಾರವನ್ನ ಮಾಡಲು ಪ್ರಿಯಾಂಕಾ ಹೋಗಿದ್ಲು. ಗಂಡನಿಂದ ದೂರ ಆಗಬೇಕು ಅಂತ ಹೇಳಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ಲು. ಬೇರೊಬ್ಬನ ಜೊತೆ ಹೋಗಿದ್ಲು. ಫೆಬ್ರವರಿ 12ರಂದು ಚಿಕ್ಕಮಗಳೂರಿಗೆ ಮದುವೆಗೆ ಬಂದಿದ್ಲು ಅಂತ ಹೇಳಿ ಏನೇನಾಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. 13 ಫೆಬ್ರವರಿ 2026 ರಂದು ಒಂದು ವಿಮೆನ್ ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗಿತ್ತು ನಮ್ಮ ಬೇಲೂರು ಪೊಲೀಸ್ ಸ್ಟೇಷನ್ ಜುರಿಸ್ಡಿಕ್ಷನ್ ನಲ್ಲಿ. ಸೇಮ್ ಡೇ ಆ ಕೇಸ್ ನಾವು ಅರೇಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ. ಈ ಕೇಸಲ್ಲಿ ಮಿಸ್ಸಿಂಗ್ ವುಮನ್ ಹೆಸರು ಬಂತು ಪ್ರಿಯಾಂಕಾ ಅಂತ. 28 ವರ್ಷ ಏಜ್, ಸಾಕಿನ ಕುಣಿಗಲ. 14th ಫೆಬ್ರವರಿ 2026ಗೆ ನಮ್ಗೆ ಹಾಸನ್ ರೂರಲ್ ಪೊಲೀಸ್ ಸ್ಟೇಷನ್ ಜುರಿಸ್ಡಿಕ್ಷನ್ ಅಲ್ಲಿ ಒಂದು ಕಲ್ಕೆರೆ ಅಂತ ಇದೆ. ಅದರಲ್ಲಿ ದಾರಿ ಮೇಲೆ ಅವರದು ಬಟ್ಟೆ, ಸ್ಲಿಪ್ಪರ್ ಮತ್ತೆ ವ್ಯಾನಿಟಿ ಬ್ಯಾಗ್ 3 ಕಡೆ ಸಿಕ್ಕಿತ್ತು. ಅದಾದ ನಂತರ ನಾವು ತನಿಖಾ ಸ್ಟಾರ್ಟ್ ಮಾಡಿದೀವಿ. ಕಾಲ್ ಡೀಟೇಲ್ಸ್ ನೋಡುವಾಗ ಅವರು 7:59 PM ಅವರ ತಾಯಿ ಜೊತೆ ಮಾತಾಡಿದ್ದಾರೆ 13 ಫೆಬ್ರವರಿ 2026 ರಂದು. ಅದಾದ ನಂತರ 8:07 PM ಅವರು ಅವರ ಚಿಕ್ಕಮ್ಮ ಜೊತೆ ಮಾತಾಡಿದ್ದಾರೆ. ಸೇಮ್ 12th ಫೆಬ್ರವರಿ 2026 ರಂದು. ಮುಂಚೆ ಅವರು ತಾಯಿ ಜೊತೆ ಮಾತಾಡಿದ್ದಾರೆ 7:59 PM.
ಆಮೇಲೆ 8-7 PM ಅವರು ಅವರ ಚಿಕ್ಕಮ್ಮ ಜೊತೆ ಮಾತಾಡಿದ್ದಾರೆ. ಅದಾದ ನಂತರ 8-12 PM ಫೋನ್ ಸ್ವಿಚ್ ಆಫ್ ಆಗಿತ್ತು. 12 ಫೆಬ್ರವರಿಗೆ 13 ಫೆಬ್ರವರಿ FIR ರಿಜಿಸ್ಟರ್ ಆಗಿದೆ. ಈ ಎಲ್ಲ ಡೀಟೇಲ್ಸ್ ತಗೊಂಡು ನಾವು ತನಿಖಾ ಸ್ಟಾರ್ಟ್ ಮಾಡಿದೀವಿ. ಸ್ಪೆಷಲ್ ಟೀಮ್ಸ್ ಫಾರ್ಮ್ ಮಾಡಿದೀವಿ. ನಮ್ಮ 2 ಜನ ಅಡಿಷನಲ್ SPs ಮತ್ತೆ DSP ಹಾಸನ್ ದಿನ ನಾವು ಒಂದು ಸ್ಪೆಷಲ್ ಟೀಮ್ ಫಾರ್ಮೇಶನ್ ಮಾಡಿದೀವಿ. ಕಾಲ್ ಡೀಟೇಲ್ಸ್ ಮತ್ತೆ CCTV ನೋಡುವಾಗ ನಮ್ಗೆ ಕೆಲವು ಕ್ಲೂಸ್ ಸಿಕ್ಕಿತ್ತು. ಆ ಕ್ಲೂಸ್ ಮೇಲೆ ವರ್ಕೌಟ್ ಮಾಡಿಕೊಂಡು ನಾವು ಕುಣಿಗಲ್ಗೆ ಒಂದು ಟೀಮ್ ಕಳಿಸಿದೀವಿ. ಅಲ್ಲಿ ನಮ್ಗೆ ಅವರು ಸಿಕ್ಕಿದ್ದಾರೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರತಾಪ್. ಪ್ರತಾಪ್, ಯಾವ ರೀತಿ ಆ ಮಹಿಳೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ಲು, ಅಂದ್ರೆ ಪ್ರಿಯಾಂಕಾ ಯಾವ ರೀತಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ಲು, ಆ ಮಹಿಳೆ ಹಾಗೂ ಡೇವಿಡ್ಗೂ ಹೇಗೆ ಪರಿಚಯ ಆಗಿತ್ತು? ತೇಜಸ್ವಿನಿ, ಏನಂತ ಹೇಳಿದ್ರೆ ಹಾಸನ ತಾಲೂಕಿನ ಕಲ್ಕೆರೆ ಗ್ರಾಮದ ಸಮೀಪ ನಿನ್ನೆ ಒಂದು ಘಟನೆ ನಡೀತು. ಆ ಘಟನೆಗೆ ಬಿಗ್ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಅದು ಅಂತ ಹೇಳಿದ್ರೆ ಆಕೆ ಆತ್ಮಹತ್ಯೆಗೂ ಯತ್ನ ಮಾಡಿಲ್ಲ, ಆಕೆಯದ್ದು ಕೊಲೆನೂ ಕೂಡ ನಡೆದಿಲ್ಲ. ಆದ್ರೆ ಆಕೆ ಮಾಡಿದ ಮಾಸ್ಟರ್ ಪ್ಲಾನ್ ಏನಂತ ಹೇಳಿದ್ರೆ ಪ್ರಿಯಕರನೊಂದಿಗೆ ಓಡಿ ಹೋಗ್ಲಿಕ್ಕೆ ಇಷ್ಟೆಲ್ಲ ಒಂದು ಡ್ರಾಮಾವನ್ನ ಮಾಡಿದ್ಲು ಅನ್ನೋದು ಆ ಪೊಲೀಸರ ತನಿಖೆಯಿಂದ ತಿಳಿದು ಬಂದಿರುವಂತದ್ದು. ಒಂದ್ ಕಡೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಈಕೆ ಪ್ರಿಯಾಂಕಾ ಏನಿದ್ದಾಳೆ, ಈಕೆಯನ್ನ ಕುಣಿಗಲ್ಗೆ ಕೊಟ್ಟು ಮದುವೆಯನ್ನ ಮಾಡ್ಕೊಡ್ಲಾಗಿತ್ತು. ಆಕೆ ಸಂಬಂಧಿಕರ ಮದುವೆಗಂತೇಳಿ ಚಿಕ್ಕಮಗಳೂರಿಗೆ ಬಂದಿರ್ತಾಳೆ. ಅಲ್ಲಿಂದ ಈಗಾಗ್ಲೇ ತನಿಖೆಯಲ್ಲಿ ತಿಳಿದಿರುವಂತೆ ಆಕೆ ಬರುವ ಮುನ್ನವೇ ಒಂದು ಪ್ಲಾನ್ ಅನ್ನ ರೆಡಿ ಮಾಡ್ಕೊಂಡು ಬಂದಿರ್ತಾಳೆ. ಏನಂತ ಹೇಳಿದ್ರೆ, ನನ್ನ ಮದುವೆಯಿಂದ ವಾಪಸ್ ಹೋಗ್ಬೇಕಾದ್ರೆ ಒಂದು ಡ್ರಾಮಾವನ್ನ ಮಾಡಿ, ಆತ್ಮಹತ್ಯೆ ಯತ್ನವನ್ನ ಮಾಡಿ, ಇಲ್ಲಿಂದ ನಾನು ಪ್ರಿಯಕರನೊಂದಿಗೆ ಹೋಗ್ಬೇಕು ಅನ್ನೋ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾಳೆ. ಅದೇ ರೀತಿ ಆ ಸಂಜೆ 7 ಗಂಟೆಗೆ ಸುಮಾರಿಗೆ ತನ್ನ ತಾಯಿಗೆ ಒಂದು ಕರೆ ಮಾಡ್ತಾಳೆ, ಜೊತೆಗೆ ಚಿಕ್ಕಮ್ಮನಿಗೂ ಒಂದು ಕರೆ ಮಾಡಿ ಅಲ್ಲಿಂದ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡ್ಕೊಳ್ತಾಳೆ ಪ್ರಿಯಾಂಕಾ. ಅಲ್ಲಿಂದ ಸ್ವಿಚ್ ಆಫ್ ಮಾಡ್ಕೊಂಡು ಆಕೆ ಸೀದಾ ಒಂದು ಹಾಸನ ತಾಲೂಕಿನ ಕಲ್ಕೆರೆ ಅಂತ ಹೇಳಿ ಗ್ರಾಮ ಬರುತ್ತೆ. ಆ ಗ್ರಾಮದ ಸಮೀಪ ಬಂದು ಒಂದು ಫಾರೆಸ್ಟ್ ನಲ್ಲಿ ಬಟ್ಟೆಯನ್ನ ಚೇಂಜ್ ಮಾಡಿ ಆಕೆ ಮೊದಲು ಇದ್ದಂತಹ ಬಟ್ಟೆಯನ್ನ ಕೆರೆಯ ಮುಂಭಾಗ ಬಿಸಾಕಿ ಅಲ್ಲಿಂದ ಸೀದಾ ಬೆಂಗಳೂರು ಕಡೆಗೆ, ಕುಣಿಗಲ್ ಕಡೆಗೆ ಹೋಗಿ ಕುಣಿಗಲ್ ಏನಿದ್ದಾರೆ ಡೇವಿಡ್ ಆತನ ಮನೆಯಲ್ಲೇ ಇರ್ತಾಳೆ. ಒಂದ್ ಕಡೆ ಪೊಲೀಸ್ನವರು ಮಹಿಳೆ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಮಹಿಳೆಯ ಮೃತದೇಹವನ್ನ ಹುಡುಕ್ಲಿಕ್ಕೋಸ್ಕರ ಪ್ರಯತ್ನ ಮಾಡ್ತಿರ್ತಾರೆ. ಯಾಕಂದ್ರೆ ಕೆರೆ ಒಳಗಡೆ ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು, ಅಥವಾ ಸಂಬಂಧಿಕರು ಅಥವಾ ಗಂಡ ಒಂದು ಆರೋಪವನ್ನ ಮಾಡ್ತಿದ್ರು. ಆಕೆಯ ಮೈ ಮೇಲೆ 30 ಲಕ್ಷಕ್ಕೂ ಅಧಿಕ ಮೌಲ್ಯದ ಒಡವೆಗಳಿತ್ತು. ಆ ಒಡವೆಗಳಿಗೋಸ್ಕರನೇ ಯಾರೋ ಕದೀಮ್ರು ಆಕೆಯನ್ನ ಕಿಡ್ನಾಪ್ ಮಾಡಿ ಆ ಒಡವೆಯನ್ನ ಕಿತ್ಕೊಂಡು ಅಥವಾ ಆಕೆಯನ್ನ ಸಾಯಿಸಿರ್ಬೋದು ಅನ್ನೋ ಆರೋಪವನ್ನ ಕೂಡ ಗಂಡ ಮತ್ತೆ ಸಂಬಂಧಿಕರು ಮಾಡ್ತಿದ್ರು. ಆ ನಿಟ್ಟಿನಲ್ಲಿ ಒಂದು ತಂಡ ಇಡೀ ಮೃತದೇಹವನ್ನ ಹುಡುಕ್ಲಿಕ್ಕೋಸ್ಕರ ಪ್ರಯತ್ನ ಮಾಡ್ತಿದ್ರು. ಮತ್ತೊಂದು ಪೊಲೀಸ್ ಟೀಮ್ ತಂಡ ಆಕೆ ಫೋನ್ ಕಾಲ್ ಲಿಸ್ಟ್ ಇತ್ತು, ಜೊತೆಗೆ CC ಕ್ಯಾಮ್ರಾ, ಆ ಬೇಲೂರು ಬಸ್ ಸ್ಟಾಪ್ ನಲ್ಲಿ ಇದ್ದಂತ CC ಕ್ಯಾಮ್ರಾ ಆಗಿರ್ಬೋದು, ಜೊತೆಗೆ ಆಕೆಯ ಫೋನ್ ಕಾಲ್ ಅನ್ನ ಕೂಡ ಸರ್ಚ್ ಮಾಡುವ ನಿಟ್ಟಿನಲ್ಲಿ ಮತ್ತೊಂದು ತಂಡ ಇತ್ತು. ಆ ತಂಡಕ್ಕೆ ಬಲವಾಗಿ ಇತ್ತು ಆಕೆ ಪ್ರಿಯಕರನೊಂದಿಗೆ ಓಡಿ ಹೋಗಬಹುದು ಅಂತ ಹೇಳಿ. ಪ್ರಿಯಕರಂಗೆ ಈಗಾಗಲೇ ಪರಿಚಯ ಇತ್ತು. ಪ್ರಿಯಕರನೊಂದಿಗೆ ಸೇರ್ಕೊಂಡು ಬಿಹಾರಕ್ಕೋ ಅಥವಾ ಉತ್ತರ ಪ್ರದೇಶ ಕಡೆಗೆ ಹೋಗಿ ನಾವು ಹೊಸ ಜೀವನವನ್ನ ಪ್ರಾರಂಭಿಸಬೇಕು ಅನ್ನೋ ನಿಟ್ಟಿನಲ್ಲಿ ಆಕೆ ಪ್ಲಾನ್ ಮಾಡ್ಕೊಂಡಿದ್ದು. ಪೊಲೀಸರ ತನಿಖೆಯಿಂದ ಈಗ ಸತ್ಯ ಹೊರಗಡೆ ಬಂದಿರುವಂತದ್ದು. ತೇಜಸ್ವಿನಿ, ಓಕೆ, ಧನ್ಯವಾದ ಪ್ರತಾಪ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.